ತಡರಾತ್ರಿ ಅಂಧ ಮಕ್ಕಳ ಶಾಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಬಾಗಲಕೋಟೆಯ ಎಪಿಎಂಸಿ ಬಳಿ ಇರುವಂತಹ ಅಂಧ ಮಕ್ಕಳ ಶಾಲೆ ಗ್ಯಾಸ್ ಸೋರಿಕೆ ಉಂಟಾಗಿ ಬೆಂಕಿ ಹೊತ್ಕೊಂಡಿದೆ. ತಡರಾತ್ರಿ ಅಂಧ ಮಕ್ಕಳ ಶಾಲೆಯಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿದೆ. ಬಾಗಲಕೋಟೆಯ ಎಪಿಎಂಸಿ ಬಳಿ ಇರುವಂತಹ ಅಂಧ ಮಕ್ಕಳ ಶಾಲೆ ಗ್ಯಾಸ್ ಸೋರಿಕೆ ಉಂಟಾಗಿ ಅಲ್ಲಿ ಬೆಂಕಿ ಹೊತ್ಕೊಂಡಿದೆ. ತಕ್ಷಣವೇ ಎಚ್ಚೆತ್ತು ಮಕ್ಕಳನ್ನ ಸ್ಥಳಾಂತರಿಸಿ ಮಾಡಿದ್ದಾರೆ ಸಿಬ್ಬಂದಿ. ಒಟ್ಟು 4 ಸಿಲಿಂಡರ್ಗಳು ಇದ್ದು 1 ಸಿಲಿಂಡರ್ ಲೀಕ್ ಆಗಿದೆ. ಸ್ಥಳಕ್ಕೆ ನವನಗರ ಪೊಲೀಸ್ ಠಾಣೆ ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅದು ತಡರಾತ್ರಿ ಆದಂತಹ ಘಟನೆ. ಅದು ಅಂಧ ಮಕ್ಕಳ ಶಾಲೆಯಲ್ಲಿ ಅಗ್ನಿ ಅವಘಡ ಉಂಟಾಗಿದೆ. ಬಾಗಲಕೋಟೆಯ ಎಪಿಎಂಸಿ ಬಳಿರುವಂತಹ ಅಂಧ ಮಕ್ಕಳ ಶಾಲೆಯಲ್ಲಿ ಈ ಅಗ್ನಿ ಅವಘಡ ಉಂಟಾಗಿದೆ. ಗ್ಯಾಸ್ ಸೋರಿಕೆ ಉಂಟಾಗಿ ಬೆಂಕಿ ಹೊತ್ಕೊಂಡಿದೆ. ಅಲ್ಲಿ 4 ಸಿಲಿಂಡರ್ಗಳಿತ್ತು. ಆ 4 ಸಿಲಿಂಡರ್ ಪೈಕಿ 1 ಸಿಲಿಂಡರ್ ಸೋರಿಕೆಯಾಗಿ ಈ ರೀತಿಯಾಗಿ ಅಗ್ನಿ ಅವಘಡ ಉಂಟಾಗಿದೆ. ಪಾಪ ಮಕ್ಕಳಿಗೂ ಏನಾದರೂ ಕೂಡ ಗೊತ್ತಾಗೋದಿಲ್ಲ. ಅದು ಅಂಧ ಮಕ್ಕಳ ಶಾಲೆ, ಇದು ಸೋರಿಕೆ, ಗ್ಯಾಸ್ ಸೋರಿಕೆ ಆಗಿ ಏನಾದರೂ ಅವಘಡ ಆಯಿತು ಅಂತ ಹೇಳಿದ್ರು ಕೂಡ ಅವರಿಗೆ ಎತ್ತ ಓಡೋಗ್ಬೇಕು ಅನ್ನುವಂಥದ್ದು ಕೂಡ ಆಗೋದಿಲ್ಲ. ಅದು ನೋಡ್ರೆ ತಡರಾತ್ರಿ ಕೂಡ ಸಂಭವಿಸಿದಂತಹ ಘಟನೆ. ಇದೆಲ್ಲ ನಿರ್ಲಕ್ಷ್ಯದಿಂದ ಆಗಿರೋದು ಅಥವಾ ಅಚಾತಕ್ಕಾಗಿ ಆಗಿರೋದು ಕೂಡ ಅನುಮಾನ ಕೂಡ ಮೂಡ್ತಾ ಇದೆ. ಸ್ಥಳಕ್ಕೆ ನವನಗರ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ತಡರಾತ್ರಿ ಆದಂತಹ ಘಟನೆ ಇದು. 4 ಸಿಲಿಂಡರ್ಗಳ ಪೈಕಿ 1 ಸಿಲಿಂಡರ್ ಸೋರಿಕೆ ಆಗಿದೆ. ಆಗ ಅಗ್ನಿ ಅವಘಡ ಸಂಭವಿಸಿದೆ. ಅವರಿಗೆ ಮಾತನಾಡೋದಕ್ಕೂ ಕಷ್ಟ, ಒಂದು ಕಡೆ ಕಣ್ಣು ಕೂಡ ಕಾಣಿಸೋದಿಲ್ಲ. ಇಂತಹ ಘಟನೆಗಳು ಅದು ತಡರಾತ್ರಿ ಆದಾಗ ಎಲ್ಲರೂ ಕೂಡ ನಿದ್ದೆಗೆ ಜಾರಿರ್ತಾರೆ. ಅಂತಹ ಸಮಯದಲ್ಲಿ ಈ ರೀತಿಯಾದಂತಹ ಘಟನೆಗಳು ಬಹಳ ಭಯಭೀತರನ್ನಾಗಿ ಮಾಡುತ್ತೆ. 4 ಸಿಲಿಂಡರ್ಗಳ ಪೈಕಿ 1 ಸಿಲಿಂಡರ್ ಸೋರಿಕೆಯಾಗಿ ಈ ರೀತಿಯಾಗಿ ಘಟನೆ ನಡೆದಿದೆ. ಅಲ್ಲಿರುವಂತಹ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿ ಹೋಗಿದೆ. ಅದೃಷ್ಟವಶಾತ್ ಯಾವ ಪ್ರಾಣಾಪಾಯ ಕೂಡ ಆಗಲಿಲ್ಲ. ಬಾಗಲಕೋಟೆ ಎಪಿಎಂಸಿ ಬಳಿರುವಂತಹ ಅಂಧ ಮಕ್ಕಳ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಗ್ಯಾಸ್ ಅಲ್ಲಿ ಮ್ಯಾಗ ಬೆಂಕಿ ಹತ್ತಿತ್ರಿ. ಅವಾಗ ಗ್ಯಾಸ್ ಹರ್ಸಾಕತ್ತಿದ್ವಿ. ಅದು ಭಾಳ ಬೆಂಕಿ ಹತ್ತಿತ್ರಿ. ಕೈಪಲ್ಲೆ ಎಲ್ಲ ಸುಟ್ಟಿದ್ವಿ. ಅದ್ರ ಸಂಬಂಧ ಮ್ಯಾಗ ಬೆಂಕಿ ಹಾಸ್ಬಿಟ್ಟ ಭಾಳ ಬೆಂಕಿ ಹತ್ತಿದ್ರಿ. ಸಿಲಿಂಡರ್ 4 ಇದ್ವಿ. 4 ಸಿಲಿಂಡರ್. ಹಾಂ ರೀ. ಮತ್ತೆ ಇಲ್ಲಿ ವಾರ್ಡನ್ದವ್ರು ಯಾರು ಬಂದ್ರ ಯಾರೇ ಏನಂದ್ರೆ ಇಲ್ರಿ, ಅದ್ರ ಬಗ್ಗೆ ಮಾಹಿತಿ ಕೊಟ್ರೆ ವಾರ್ಡನ್ ಗೊತ್ತಿಲ್ರಿ ಸರಿ. ನಾವು ಮ್ಯಾಗ ಬೆಂಕಿ ಹರ್ಸಾಕತ್ತೀವಿ. ನಾವು ಗ್ಯಾಸ್ ಅಲ್ಲಿ ಮ್ಯಾಗ ಬೆಂಕಿ ಹತ್ತಿತ್ರಿ. ಅವಾಗ ಗ್ಯಾಸ್ ಹರ್ಸಾಕತ್ತಿದ್ವಿ. ಅದು ಭಾಳ ಬೆಂಕಿ ಹತ್ತಿತ್ರಿ. ಕೈಪಲ್ಲೆ ಎಲ್ಲ ಸುಟ್ಟಿದ್ವಿ. ಅದ್ರ ಸಂಬಂಧ ಮ್ಯಾಗ ಬೆಂಕಿ ಹಾಸ್ಬಿಟ್ಟ ಭಾಳ ಬೆಂಕಿ ಹತ್ತಿದ್ರಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಬಾಗಲಕೋಟೆಯ ಅಂಧ ಮಕ್ಕಳ ಶಾಲೆಯಲ್ಲಿ ಈ ರೀತಿಯಾದಂತಹ ಬೆಂಕಿಯ ಅವಘಡ ಆಗಿದೆ. ಅದು ಅಂಧ ಮಕ್ಕಳ ಶಾಲೆಯಲ್ಲಿ ಅದು ತಡರಾತ್ರಿ ಆಗಿರುವಂತಹ ಘಟನೆ. ಹೇಗೆಲ್ಲ ಘಟನೆ ಆಯ್ತು, ಏನೆಲ್ಲ ಪ್ರಾಣಹಾನಿಗಳೇನಾದ್ರೂ ಆಗಿದೆಯಾ ಅಂತ? ನಿರೀಕ್ಷೆ ಏನು ಅಂದ್ರೆ, ಇದು ಬಾಗಲಕೋಟೆ ಎಪಿಎಂಸಿ ಬಳಿ ಇರುವಂತಹ ಅಂಧ ಮಕ್ಕಳ ಶಾಲೆ ಇದೆ. ಅಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನ ಅಂಧ ಮಕ್ಕಳು ಇರ್ತಾರೆ. ಏನು ಕಳೆದ ರಾತ್ರಿಯಲ್ಲಿ ಅಡಿಗೆ ಮಾಡುವ ಸಂದರ್ಭದಲ್ಲಿ 4 ಗ್ಯಾಸ್ಗಳು, ಸಿಲಿಂಡರ್ ಗ್ಯಾಸ್ ಇರ್ತವೆ. ಅದೇನು 4 ಸಿಲಿಂಡರ್ ಅಲ್ಲಿ 1 ಸಿಲಿಂಡರ್ ಏನೋ ಒಂದು ಸೋರಿಕೆ ಉಂಟಾಗಿದೆ. ಸೋರಿಕೆ ಉಂಟಾಗಿ ಬೆಂಕಿ ತಗುಲಿದೆ. ಬೆಂಕಿಯಿಂದಾಗಿ ಕೆಲವೊಂದು ಅಲ್ಲಿ ಸಾಮಗ್ರಿಗಳು ಸುಟ್ಟು ಕರಲಾಗಿತ್ತು. ಈ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿಗಳು ತಕ್ಷಣ ಜಾಗೃತರಾಗಿ ಅಲ್ಲೇನ ಅಂಧ ಮಕ್ಕಳಿದ್ದಾರೆ ಅವ್ರಿಗೆ ಮೊದಲು ಬೇರೆ ಕಡೆ ಒಂದು ರಕ್ಷಣೆ ಮಾಡಿದ್ದಾರೆ. ನಂತರ ಅಗ್ನಿಶಾಮಕ ದಳದವರನ್ನ ಏನೋ ಒಂದು ಮಾಹಿತಿ ನೀಡಿದ್ದಾರೆ. ಅಗ್ನಿಶಾಮಕ ದಳದವರು ತಕ್ಷಣ ಆಗಮಿಸಿ ಆ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ. ಯಾಕೆಂದ್ರೆ ಅದರ ಅಕ್ಕಪಕ್ಕದಲ್ಲೇ ಇನ್ನೂ 3 ಸಿಲಿಂಡರ್ ಇತ್ತು. ಹೀಗಾಗಿ ಆ ಸ್ಫೋಟ ಆಗಿದ್ರೆ ಏನೋ ದೊಡ್ಡ ಅನಾಹುತ ಸಂಭವಿಸುವಂತ ಒಂದು ಸ್ಥಿತಿ ನಿರ್ಮಾಣವಾಗಿತ್ತು. ಈಗಾಗಲೇ ಸಿಬ್ಬಂದಿಗಳ ಜಾಗೃತ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಂದಾಗಿ ಒಂದು ದೊಡ್ಡ ಅನಾಹುತ ತಪ್ಪಿದೆ ಅಂತ ಆಗ್ಬಹುದು. ಆದ್ರೆ ಈ ಸಂಬಂಧಪಟ್ಟಂಗೆ ಯಾವುದೇ ಒಂದು ಸಾವು ನೋವು ಆಗಿಲ್ಲ, ಹೆಚ್ಚಿನ ಯಾವುದೋ ಅನಾಹುತ ಆಗಿಲ್ಲ. ಅಂದ್ರೆ ಕೆಲವೊಂದು ಸಾಮಗ್ರಿಗಳು ಮಾತ್ರ, ಅಂದ್ರೆ ಈ ತರಕಾರಿ ಸಂಬಂಧಪಟ್ಟ ಸಾಮಗ್ರಿಗಳು ಮಾತ್ರ ಸುಟ್ಟು ಕರಕಲಾಗಿದೆ. ಅದು ಬಿಟ್ಟರೆ ಬೇರೆ ಏನೂ ಆಗಿಲ್ಲ. ಸಿಬ್ಬಂದಿಯವರ ಜಾಗೃತಿ ಮತ್ತು ಅಗ್ನಿಶಾಮಕ ದಳದರಿಂದಾಗಿ ಹೆಚ್ಚಿನ ಅನಾಹುತ ತಪ್ಪಿದೆ. ಮತ್ತೆ ಇದು ನವನಗರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಆಗಮಿಸಿ ಅದು ಪರಿಶೀಲನೆ ನಡೆಸಿದ ನಂತರ ಅವರು ಮತ್ತೆ ಎಲ್ಲ ಏನೂ ಆಗಿಲ್ಲ ಅಂತ ಹೇಳಿ ಮಾಹಿತಿ ನೀಡಿದ್ದಾರೆ. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.